ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಶನಿವಾರದ ಅವಳಾಗಿದ್ದು ಸ್ಕೂಲಲ್ಲಿ ಸ್ವಲ್ಪ ಪೇರೆಂಟ್ಸ್ ಮೀಟಿಂಗ್ ಇತ್ತು. ಅಲ್ಲಿಗೆ ಹೊರಟಿದ್ದೆ. ಬೆಳಗ್ಗೆನೇ ಒಂದು 8:30 ಆಗಿತ್ತು. 9:00 ಬರೋಕ್ಕೆ ಹೇಳಿದ್ರು. ಸೊ ನಾನು ಇಂಥದ್ರಲ್ಲೆಲ್ಲ ಸ್ವಲ್ಪ ಮುಂದೆನೇ ಇರ್ತೀನಿ. ನಾನು ಹೋಗಬೇಕು, ಮುಂಚೆನೇ ಹೋದರೆ ನನಗೆ ಖುಷಿ ಆಗುತ್ತೆ. ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ನೋಡಿ, ನಡ್ಕೊಂಡೇ ಹೋಗೋಣ ಅಂತ ಹೋಗ್ತಾಯಿದ್ದೆ. ನಮ್ಮ ಮನೆಯವರೆಲ್ಲ ಕೆಲಸಕ್ಕೆ ಹೋಗಿದ್ದರು, ಇಲ್ಲಾಂದರೆ ಬಿಟ್ಟು ಬರೋರು. ಒಂದು ಸ್ವಲ್ಪ ದೂರ ಆಗುತ್ತೆ. ಊರಲ್ಲೇ ಇರೋದು, ನಮ್ಮದು ಕಾರ್ಮೆಂಟ್ ಊರಲ್ಲೇ ಇರೋದು. ಬಟ್ ಊರಿಂದ ಆಚೆ ಇರೋದ್ರಿಂದ ಸ್ವಲ್ಪ ಒಂದು 2 ಕಿಲೋಮೀಟ್ರ್ ದೂರ ಆಗುತ್ತೆ. ಅದು ನಡ್ಕೊಂಡು ಹೋದರೆ ಮಿನಿಮಮ್ ಒಂದು ಅವರ್ ಆದರೂ ಬೇಕಾಗುತ್ತೆ ನಡ್ಕೊಂಡು ಹೋಗೋದಾದರೆ. ವೆದರ್ ಚೆನ್ನಾಗಿತ್ತು, ಬೆಳಿಗ್ಗೆ ಕೂಲಾಗಿತ್ತಲ್ವ, ಬಿಡು ನಡ್ಕೊಂಡೇ ಹೋದ್ರಾಯ್ತು ಅಂತ ಹೋಗ್ತಾಯಿದ್ದೆ. ಅಷ್ಟರಲ್ಲಿ ಅದೇ ಸ್ಕೂಲಿಂದ ವ್ಯಾನ್ ಸಿಕ್ತು. ಇವರು ಫಿಲ್ಟ್ರ್ ನೀರೆಲ್ಲ ಹಾಕ್ಕೊಂಬರೋಕ್ಕೆ ಅಂತ ಅಲ್ಲೇ ನಮ್ಮ ಮನೆ ಹತ್ರ ಫಿಲ್ಟ್ರ್ ನೀರಿಂದ ಇದ್ದಿದೆ. ಅಲ್ಲಿ ಫಿಲ್ಟ್ರ್ ನೀರೆಲ್ಲ ಇಟ್ಕೊಳ್ತಾಯಿದ್ರು. ಸರಿ ಆಯಿತು ಅಂತ ನಾನು ಬಂದೆ ಸ್ಕೂಲ್ ಹತ್ರ. ಅದೇ ವ್ಯಾನಲ್ಲೇ ಬಂದೆ. ಅವ್ರು ಕುಡಿಸ್ಕೊಂಡು ಬಂದರು ನನ್ನನ್ನು. ಆಮೇಲೆ ಇಲ್ಲಿ ಬಂದು ಸ್ಕೂಲ್ ಹತ್ರ ಬಂದು ನೋಡಿ, ಇಲ್ಲಿ ಎಲ್ಲ ಇವಾಗಿನೂ ರೆಡಿ ಮಾಡ್ತಾಯಿದ್ರು. ಎಲ್ಲದು ಯಾವುದೂ ರೆಡಿ ಆಗಿರಲಿಲ್ಲ. ಅಲ್ಲೇ ಅದಕ್ಕೆ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂತ ವೀಡಿಯೋ ಮಾಡ್ಕೊತಾ ಇದ್ದೀನಿ. ಇದು ನೋಡಿ, ಇದೇ ಸ್ಕೂಲು. ಇಲ್ಲಿ ಕೆಳಗೆಲ್ಲ ಚಿಕ್ಕ ಮಕ್ಕಳು LKG, UKG, ಫಸ್ಟ್ ಸ್ಟ್ಯಾಂಡರ್ಡು. ಇನ್ನೊಂದು ಆ ಕಡೆ ಒಂದು ಬಿಲ್ಡಿಂಗ್ ಇದೆ, ಅದು ನಾನು ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ. ಆ ಬಿಲ್ಡಿಂಗಲ್ಲಿ ಫಸ್ಟ್ ಸ್ಟ್ಯಾಂಡರ್ಡು ಅದೆಲ್ಲ ಇದೆ. ಇಲ್ಲಿ ಕೆಳಗೆ LKG, UKG ಇದೆ. ಮೇಲ್ಗಡೆ 3rd ಸ್ಟ್ಯಾಂಡರ್ಡು ದೊಡ್ಡ ಮಕ್ಕಳದು ಮೇಲ್ಗಡೆ ಇದೆ. ಮತ್ತು ಈ ಕಡೆ ಪಕ್ಕದಲ್ಲಿ ಹೈಸ್ಕೂಲು ಇದೆ. ಇಲ್ಲೇ 1 to LKGಯಿಂದನೂ SSLCವರೆಗೂ ಇಲ್ಲೇ ಇದೆ. ಆಮೇಲೆ ಇಲ್ಲಿ ನೋಡಿ, ಎಲ್ಲ ಇನ್ನೂ ರೆಡಿ ಮಾಡ್ತಾಯಿದ್ರು. ಪಾಪ ಅವ್ರು ಇನ್ನೂ ಚೇರೆಲ್ಲ ತೊಗೊಂಬಂದು ಇನ್ನೂ ಏನೇನೋ ಆ ಚೇರೆಲ್ಲ ಹಾಕ್ಬಿಟ್ಟು ರೆಡಿ ಮಾಡ್ತಾಯಿದ್ರು. ನಾನೇ ಫಸ್ಟ್ ಬಂದಿದ್ದು ಇಲ್ಲಿ. ನಾನೇ ಫಸ್ಟ್ ಬಂದು ಕೂತ್ಕೊಂಡಿದ್ದೆ. ಇನ್ನು ಯಾರೂ ಬಂದಿರಲಿಲ್ಲ. ಸೊ ಅದಕ್ಕೆ ಏನೇನು ಮಾಡೋದು ಅಂತ ಕೂತ್ಕೊಂಡಿದ್ದೆ ನಾನು ಒಬ್ಬಳೇನೆ. ಪೇರೆಂಟ್ಸ್ ಮೀಟಿಂಗ್ ಅಲ್ದೇ ಪೇರೆಂಟ್ ಸ್ಪೋರ್ಟ್ಸ್ದು ಮಾಡ್ತಾರೆ. ಪೇರೆಂಟ್ಸ್ ಸ್ಪೋರ್ಟ್ಸ್ ಕೂಡ ಇರುತ್ತೆ. ಯಾರು ಗೆಲ್ತಾರೆ ಅವರಿಗೆ ಪ್ರೈಸ್ ಕೊಡ್ತಾರೆ. ಸ್ಕೂಲ್ ಆ್ಯನ್ಯುವಲ್ ಡೇ ಫಂಕ್ಷನ್ ಇರುತ್ತಲ್ಲ, ಅವತ್ತಿನ ದಿನ ಪ್ರೈಸ್ ಕೊಡ್ತಾರೆ. ಪೇರೆಂಟ್ಸ್ಗೂ ಸಹಿತ ಪ್ರೈಸ್ ಕೊಡ್ತಾರೆ. ಮಕ್ಕಳಿಗೆಲ್ಲ ಸ್ಕೂಲಿಗೆ ರಜೆ ಕೊಟ್ಟಿರ್ತಾರೆ. ಪೇರೆಂಟ್ಸೇ ಮಕ್ಕಳಾಗಿರ್ತಾರೆ ಇವತ್ತೆಲ್ಲ ಸ್ಕೂಲಲ್ಲಿ. ಅಷ್ಟರಲ್ಲೇ ಎಲ್ಲ ರೆಡಿ ಆಗಿಬಿಟ್ಟು ಫಂಕ್ಷನ್ ಎಲ್ಲ ಸ್ಟಾರ್ಟ್ ಆಯಿತು. ಎಲ್ಲರೂ ದೀಪನ ಬೆಳಗೋದ್ರ ಮೂಲಕ ಫಂಕ್ಷನ್ನ ಸ್ಟಾರ್ಟ್ ಮಾಡ್ತಾರೆ. ಬಟ್ ಇಲ್ಲೊಂದು ಸ್ವಲ್ಪ ಬೇರೆ ಥರ. ಒಂದು ಹೂವಿನ ಕುಂಡ ಇರುತ್ತಲ್ಲ, ಅದಕ್ಕೆ ಹೂವು ಒಂದು ಗಿಡ ಇರುತ್ತಲ್ಲ, ಆ ಗಿಡಕ್ಕೆ ನೀರು ಹಾಕ್ಬಿಟ್ಟು ಸ್ಟಾರ್ಟ್ ಮಾಡ್ತಾರೆ ಇದನ್ನ ಫಂಕ್ಷನ್ನ. ಕೆಲವೊಬ್ಬರು ಪೇರೆಂಟ್ಸನ್ನು ಕರೆದ್ಬಿಟ್ಟು ಅವ್ರ ಕೈಲಿ ನೀರು ಹಾಕ್ಸ್ಬಿಟ್ಟು ಫಂಕ್ಷನ್ನ ಸ್ಟಾರ್ಟ್ ಮಾಡಿದರು. ಸರಿ ಅಂತ ನಾನು ಅಲ್ಲೇ ಫ್ರೆಂಟೆಲ್ಲ ಕೂತ್ಕೊಂಡಿದ್ದೆ. ಹಾಗಾಗಿ ಎಲ್ಲ ವೀಡಿಯೋನ ನೀಟಾಗಿ ಮಾಡ್ಕೊತಾ ಇದ್ದೀನಿ. ಬಟ್ ನಾನು ಮಾತ್ರ ಎದ್ದೋಗಲಿಲ್ಲ ಅಷ್ಟೇ. ನನಗೆ ಇದೆಲ್ಲ ಆಗಲ್ಲ ಎದ್ದೋಗಕ್ಕೆ. Next, we have our dedicated teachers who will introduce themselves briefly. They will share their name, the class they teach, and their qualifications, helping you to get to know the guiding lights of your child's academic journey. Teachers, kindly share your name, the class that you teach, and your qualification. ಟೀಚರ್ಸ್ ಯಾರ್ಯಾರು ಇದ್ದಾರೆ ಎಲ್ಲರೂ ಕ್ವಾಲಿಫಿಕೇಷನ್ ಹೇಳ್ಕೊಂಡು ಮತ್ತು ಯಾವ್ಯಾವ ಸ್ಕೂಲಿಗೆ ಸ್ಕೂಲ್ ಟೀಚರ್ ಆಗಿದ್ದಾರೆ ಅಂತ ಹೇಳ್ಕೊಂಡ್ರಿ ಅಂತ ಹೇಳ್ತಿದ್ರು. ಇಷ್ಟೆಲ್ಲ ಮಾತಾಡ್ಬಿಟ್ಟು ಟೀ ಕಾಫಿ ಎಲ್ಲ ಕೊಟ್ಟಿದ್ದರು. ಅಲ್ಲೇ ಕಾಫಿ ಎಲ್ಲ ಕುಡಿದ್ಬಿಟ್ಟು ಇವಾಗ ಎಲ್ಲ ಮೀಟಿಂಗೆಲ್ಲ ಮುಗಿದಿತ್ತು. ಮೀಟಿಂಗೆಲ್ಲ ಮುಗಿದ್ಮೇಲೆ ನಾವು ಸ್ವಲ್ಪ ನಮ್ಮ ಮಕ್ಕಳಿರ್ತಾರಲ್ಲ, ಆಯಾ ಕ್ಲಾಸಿಗೆ ಹೋಗ್ಬಿಟ್ಟು ಆ ಸ್ಕೂಲ್ ಟೀಚರ್ನ ಮೀಟ್ ಮಾಡಿಬಿಟ್ಟು ನಾವು ಕೇಳ್ಕೊಂಬರ್ಬೇಕು. ನನ್ನ ಮಕ್ಕಳು ಯಾವ ಥರ ಓದ್ತಿದ್ದಾರೆ, ಯಾವ ರೀತಿ ಇದ್ದಾರೆ ಸ್ಕೂಲಲ್ಲಿ ಅಂತ, ಚೆನ್ನಾಗಿ ಓದ್ತಿದ್ದಾರೋ ಇಲ್ವೋ ಅಂತ ನಾವು ಅವ್ರನ್ನ ವಿಚಾರಿಸ್ಕೊಂಡು ಬಂದು ಮತ್ತು ಅವ್ರದ್ದು ಟೆಸ್ಟೆಲ್ಲ ಆಗಿರುತ್ತಲ್ಲ, ಅದ್ರ ಪೇಪರ್ಸ್ದೆಲ್ಲ ನೋಡ್ಕೊಂಬರ್ಬೇಕು ನಾವು. ಅದಕ್ಕೆ ಕಳಿಸಿದ್ರು ನಮ್ಮನ್ನು. ಸೊ ಇಲ್ಲಿ ಬಂದು ಕೂತ್ಕೊಂಡಿದ್ವಿ. ಇವರು ನನ್ನ ದೊಡ್ಡ ಮಗಳಿದ್ದಾರಲ್ಲ, ಅವರು ಸ್ಕೂಲ್ ಟೀಚರ್, ಅವ್ರ ಕ್ಲಾಸ್ ಟೀಚರು ಸಹನಾ ಅಂತ. ಸೊ ಅವ್ರ ಹತ್ರ ಮಾತಾಡ್ತಾ ಇದ್ವಿ. ಎಲ್ಲ ಇದು ನೋಡೋಕ್ಕಾಗಲಿಲ್ಲ, ಇದು ಕ್ವಶನ್ ಪೇಪರ್ ಅದೆಲ್ಲ ನೋಡೋಕ್ಕಾಗಲಿಲ್ಲ, ಟೈಮ್ ಆಗಿಬಿಟ್ಟಿತ್ತು. ಇದು ಬೇರೆ ಕೆಳಗೆ ಸ್ಪೋರ್ಟ್ಸ್ ಬೇರೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಹಾಗಾಗಿ ನೋಡೋಕ್ಕಾಗಲಿಲ್ಲ. ಆಮೇಲೆ ನೋಡಿದ್ರೆ ಆಯಿತು ಅಂತ ಸೀದಾ ಇಲ್ಲಿ ಕೆಳಗಡೆ ಬಂದುಬಿಟ್ವಿ. ನೋಡಿ, ಎಲ್ಲ ಮೇಲಿಂದ ಸಲ ಸ್ಕೂಲ್ನ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ಯಾಕಂದರೆ ಫುಲ್ ತೋರ್ಸೋಕ್ಕಾಗಲಿಲ್ಲ ನನಗೆ ಸ್ಟಾರ್ಟಿಂಗ್ ಅವಾಗ ಬಂದಾಗ. ಇಲ್ಲಿ ಮಿಸ್ ಹತ್ರ ಎಲ್ಲ ಮಾತಾಡ್ತಾಯಿದ್ರು. ನಾನು ಅಷ್ಟೇ ನನ್ನ ಮಗಳ ಬಗ್ಗೆ ಕೇಳ್ತಾಯಿದ್ದೆ, ಯಾವ ಥರ ಓದ್ತಾಳೆ ಬೃಂದ ಅಂತ. ಸೊ ಅವ್ರು ಹೇಳಿದ್ದು ಒಂದೇ ಮಾತು, ನನಗೆ ತುಂಬ ಖುಷಿ ಆಯಿತು. ಯಾಕಂದರೆ ನಿಮ್ಮ ಮಗಳ ಬಗ್ಗೆ ನೀವೇನು ಕೇಳೋಕ್ಕೆ ಬರಬಿಟ್ಟು ನಾವೇನು ಹೇಳೋದು ಇಲ್ಲ, ಅವಳು ಅಷ್ಟು ಚೆನ್ನಾಗಿ ಓದ್ತಾಳೆ, ಕಣ್ಣು ಮುಚ್ಕೊಂಡು ನೀವು ಸ್ಕೂಲಿಗೆ ಕಳಿಸ್ಬೋದು ಅವಳನ್ನ ಅಂತ ಹೇಳಿದರು. ತುಂಬ ಖುಷಿ ಆಯಿತು ಮಾತ್ರ. ಬಟ್ ಸ್ವಲ್ಪ ಚಿಕ್ಕವಳನ್ನೇ ಸ್ವಲ್ಪ ಡೆಲ್ಲಾಗಿದ್ದೆಲ್ಲ, ಸ್ವಲ್ಪ ಅಂದರೆ ತೀರ ಡೆಲ್ಲಾಗಿಲ್ಲ, ಸ್ವಲ್ಪ ಅವಳನ್ನ ಸ್ವಲ್ಪ ಪ್ರಿಪೇರ್ ಮಾಡಿ ಅಂತ ಹೇಳಿದರು. ಅವಳಿಗೆ ಸ್ವಲ್ಪ ಮುದ್ದು ಜಾಸ್ತಿ ಆಗಿದೆ, ಅದಕ್ಕೆ ಹಂಗೆ ಆಡ್ತೀಯಾಳೆ ಅಷ್ಟೇ ಚಿಕ್ಕವಳು. ಅವಳು ಪರವಾಗಿಲ್ಲ ಚೆನ್ನಾಗಿ ಓದ್ತಾಳೆ. ಬಟ್ ದೊಡ್ಡ ಮಕ್ಕಳು ಮಾತ್ರ ಸೂಪರಾಗಿ ಓದ್ತಾಳೆ. ಇಲ್ಲಿ ನೋಡಿ, ಎಲ್ಲ ಪೇರೆಂಟ್ಸ್ ಸ್ಪೋರ್ಟ್ಸ್ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು. ಗಂಡು ಮಕ್ಕಳಿಗೆ ವಾಲಿಬಾಲು, ಹೆಣ್ಮಕ್ಳಿಗೆ ಥ್ರೋಬಾಲ್ ಆಡಿಸ್ತಾರೆ. ಮತ್ತು ಮ್ಯೂಸಿಕಲ್ ಚೇರು, ಮತ್ತು ಬಾಂಬ್ ಆನ್ ದ ಸಿಟಿ, ಮತ್ತು ರಂಗೋಲಿ ಸ್ಪರ್ಧೆನೂ ಇರುತ್ತೆ ಹೆಣ್ಮಕ್ಳಿಗೆ. ಇದೆಲ್ಲ ಆಟ ಆಡಿಸ್ತಾರೆ.
ಮತ್ತು ಊಟನೂ ಹಾಕಿಸ್ತಾರೆ ಅವತ್ತಿನ ದಿನ ನಮ್ಮ ಪೇರೆಂಟ್ಸ್ಗಳಿಗೆ ಊಟ ಕೂಡ ಹಾಕಿಸ್ತಾರೆ. ನಾನಿಲ್ಲಿ ಸ್ಪೋರ್ಟ್ಸ್ ನೋಡ್ತಾ ಕೂತ್ಕೊಂಡಿದ್ದೆ. ಆಮೇಲೆ ಎಲ್ಲರದು ಊಟ ಮಾಡ್ತಾಯಿದ್ರಲ್ಲ, ಸರಿ ಆಯಿತು ಅಂತ ನಾನು ಊಟಕ್ಕೆ ಬಂದು ಕೂತ್ಕೊಂಡಿದ್ದೆ. ಪಾಯಸ, ಅನ್ನ ಸಾಂಬಾರು, ಪಲ್ಯ ಮತ್ತು ಕಡಲೆ ಬೀಜದ್ದು ಇದು ಮಾಡಿಸ್ತಾರಲ್ಲ ಸೈಡಿಗೆ, ಅದೆಲ್ಲ ಮಾಡ್ತಿದ್ರು. ಸೊ ಎಲ್ಲ ಊಟ ಮಾಡ್ಕೊಂಡಾದಮೇಲೆ ಆವಾಗಲೇ ನಾನು ಸೈನ್ ಏನೂ ಹಾಕಿರ್ಲಿಲ್ವಲ್ಲ, ಸೊ ಇನ್ನೊಂದು ಸಲ ಹೋಗ್ಬಿಟ್ಟು ಸೈನ್ ಹಾಕಿ ಬಂದುಬಿಡೋಣ ಅಂತ ಹೋದೆ. ನೋಡಿದರೆ ರಂಗೋಲಿ ಸ್ಪರ್ಧೆನ ಆಲ್ರೆಡಿ ಮಾಡ್ತಾಯಿದ್ರು ಈ ಕಡೆ ಸೈಡು. ಇದು SSLC 8th 9th 10th ಇದು ಹೈಸ್ಕೂಲ್. ಇದು ಅದೇ ಬಿಲ್ಡಿಂಗಲ್ಲಿ ಈ ಕಡೆ ಸೈಡು ಇದೆಲ್ಲ ಕ್ಲಾಸ್ ರೂಮು. 1 to 2 LKGಯಿಂದ 10th ಇಲ್ಲೇ ಇದೆ. ಎಲ್ಲ ರಂಗೋಲಿ ಸ್ಪರ್ಧೆ ಎಲ್ಲ ಮಾಡ್ತಾಯಿದ್ರು ಪೇರೆಂಟ್ಸ್ ಎಲ್ಲ. ಬಟ್ ನಾವೇ ರಂಗೋಲಿ ಮತ್ತು ಬಣ್ಣ ಎಲ್ಲ ನಾವೇ ತೊಗೊಂಡೋಗ್ಬೇಕು. ನಾನೇನು ತೊಗೊಂಡೋಗಿರಲಿಲ್ಲ. ಆ್ಯಕ್ಚುಲಿ ರಂಗೋಲಿ ಎಲ್ಲ ಮರ್ತೇ ಹೋಗ್ಬಿಟ್ಟಿದ್ದೀನಿ. ಫಸ್ಟೆಲ್ಲ ಚೆನ್ನಾಗಿ ಆಗ್ತಿದ್ದೆ, ಇತ್ತೀಚೆಗೆ ಯಾಕೋ ರಂಗೋಲಿ ಎಲ್ಲ ಸ್ವಲ್ಪ ಮರ್ತೋದಂಗಾಗಿದೆ. ಅದಕ್ಕೆ ನಾನು ತೊಗೊಂಡೋಗಿರಲಿಲ್ಲ. ಆಮೇಲೆ ಅದೆಲ್ಲ ಮಾಡಿಬಿಟ್ಟು ಅಲ್ಲಿ ಟೀಚರ್ಸ್ ಸಿಗಲೇ ಇಲ್ಲ ನಮಗೆ. ಇಲ್ಲೆಲ್ಲ ಕೆಳಗಿದ್ರು, ಆಟ ಆಡ್ಸೋದ್ರ ಬ್ಯುಸಿಯಲ್ಲಿದ್ದರು ಅವರು. ಹಂಗಾಗಿ ಸರಿ ಆಯಿತು ಬನ್ನಿ ಆಟ ಆಡೋಣ ಅಂತ ನಾನು ಬಂದ್ಬಿಟ್ಟು ನೋಡಿ, ಇಲ್ಲಿ ಬಾಂಬಾದ ಸಿಟಿ ಅಂತ ಇಲ್ಲಿ ಆಟ ಆಡ್ತಾಯಿದ್ರು. ನಾವು ಆಟ ಆಡ್ತಾಯಿದ್ವಿ. ತುಂಬ ಖುಷಿ ಆಗುತ್ತೆ, ಯಾಕಂದರೆ ನಾವು ಒಂದಿನ ಮಕ್ಕಳಾಗ್ಬೋದು. ನಾವು ಇದನ್ನು ಯಾವಾಗ ಬೇಕು ಅವಾಗ ಆಡೋಕ್ಕಾಗಲ್ಲ ಈ ಥರ ಆಟಗಳೆಲ್ಲ. ಸೊ ವರ್ಷಕ್ಕೊಂದ್ಸಲ ಈ ಥರ ಆಟ ಆಡಬೇಕಷ್ಟೇ ಈ ಥರ ಚಾನ್ಸ್ ಸಿಕ್ಕಿದಾಗ. ಯಾಕಂದರೆ ಎಲ್ಲ ಪೇರೆಂಟ್ಸು ಕೂಡ ಆವತ್ತಿನ ದಿನ ಮಕ್ಕಳಾಗ್ಬಿಟ್ಟಿರ್ತಾರೆ, ನಮ್ಮ ಮಕ್ಕಳ ಜೊತೆಗೆ ಅವರು ಮಕ್ಕಳಾಗಿರ್ತಾರೆ. ಆ ಥರ ನೋಡಿ, ಇದು ಬಾಂಬಾದ ಸಿಟಿ ಅಂತ ಈ ಥರ ನಾವು ಒಂದು ಸರ್ಕಲ್ನ ಹಾಕ್ಬಿಟ್ಟು ಅದಕ್ಕೆ 4 ಊರ ಹೆಸರು ಬರೆದಿರ್ತಾರೆ. ಸೊ ನಾವು ರೌಂಡ್ ತಿರುಗಿ ಯಾವುದಕ್ಕೆ ಬೇಕೋ ಅಲ್ಲಿ ನಿಂತ್ಕೊಂಡು ಆಮೇಲೆ ಆ ಚೀಟಿ ಎತ್ತುತ್ತಾರೆ. ಚೀಟಿ ಎತ್ತಿದ ಮೇಲೆ ಆದರೆ ಯಾರ್ದು ಹೆಸರು ಬರುತ್ತೆ, ಊರಿಂದ ಹೆಸರು, ಅವರು ಔಟು ಅಂತ. ಆ ಥರ ಫುಲ್ಲು ಲಾಸ್ಟ್ವರೆಗೂ ಆಡಿಸ್ತಾರೆ. ಅವರು ಒಬ್ಬರು ಉಳ್ಕೊಳೋವರೆಗೂ ಆಡಿಸ್ತಾರೆ. ಒಬ್ಬರು ಉಳ್ಕೊಂಡ್ಮೇಲೆ ಫಸ್ಟ್ ಸೆಕೆಂಡ್ ಪ್ರೈಸು ಕೊಡ್ತಾರೆ. ಆಮೇಲೆ ಎಲ್ಲ ಮುಗಿಸ್ಕೊಂಡು ನಾನು ಸೀದಾ ಇವಾಗ ಮನೆ ಕಡೆ ಬಂದುಬಿಟ್ಟೆ. ಯಾಕಂದರೆ 3 ಗಂಟೆ ಆಯಿತು. ಇನ್ನೂ ಕೆಲವೊಂದು ಆಟ ಇದ್ದು, ಬಟ್ ಅದೆಲ್ಲ ಆಟ ಆಡ್ಕೊಂಡ್ರೆ 6 ಗಂಟೆ ಆಗುತ್ತೆ, ನನಗೆ ಕೆಲಸ ಇತ್ತು ಅಂತ ನಾನು 4 ಗಂಟೆ ಅಷ್ಟೊತ್ತಿಗೆ ಮನೆಗೆ ಬಂದುಬಿಟ್ಟೆ. ಅಲ್ಲಿಂದ 3 ಗಂಟೆಗೆ ನಡ್ಕೊಂಬಂದೆ. 3 ಗಂಟೆಯಿಂದ ಬಂದುಬಿಟ್ರೆ ಮನೆಗೆ 4 ಗಂಟೆಗೆ ಬಂದೆ ನೋಡಿ. 1 ಅವರ್ ನಡ್ಕೊಂಬಂದಿದ್ದೀನಿ ನಾನು. ಅಲ್ಲಿ ಫ್ರೆಂಡ್ಸ್ ಸಿಕ್ಕಿರು ಅಂತ ಅವ್ರ ಹತ್ರ ಮಾತಾಡ್ಕೊಂಡು ನಡ್ಕೊಂಬಂದೆ. ಮನೆಗೆ ಬಂದ ತಕ್ಷಣ ಫುಲ್ಲು ಕೂದಲೆಲ್ಲ ಕಟ್ಕೊಬಿಟ್ಟು ಮೇಲೆ ಕಟ್ಕೊಂಬಿಟ್ಟು ಕೆಲಸ ಸ್ಟಾರ್ಟ್ ಮಾಡ್ಕೊಂಬಿಟ್ಟೆ ನಾನು. ಮತ್ತು ಇದು ಸಂಜೆ ಮತ್ತು ನೈಟು ಶನಿವಾರ ಸಂಜೆ ಸ್ನಾನ ಮಾಡ್ಕೊಂಬಿಟ್ಟು ಶನಿವಾರ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ತಾರಲ್ಲ, ಅಲ್ಲಿ ಅಯ್ಯಪ್ಪ ಸ್ವಾಮಿ ಕೂರಿಸ್ತಾರಲ್ಲ, ಅಲ್ಲಿಗೆ ಹೋಗಿದ್ರು. ಸ್ನಾನ ಮಾಡ್ಕೊಂಡು ಪೂಜೆ ಇದು ಕೈ ಮುಗ್ಕೊಂಬರೋಣ ಅಂತ. ಸೊ ಅಲ್ಲಿಂದ ಬರ್ಬೇಕಾದ್ರೆ ನನಗೆ ಅಯ್ಯಪ್ಪ ಸ್ವಾಮಿದು ಪ್ರಸಾದ ತಂದುಕೊಟ್ಟಿದ್ದೆ, ಪಂಚಾಮೃತ ಅಂತಾರಲ್ಲ ಆ ಪ್ರಸಾದ ಚೆನ್ನಾಗಿರುತ್ತೆ ಮಾತ್ರ ತಂದುಕೊಟ್ಟಿದ್ರು. ಅದಕ್ಕೆ ಅದನ್ನು ತಿಂತಾಯಿದ್ದೀನಿ, ಪಂಚಾಮೃತ ತಿಂತಾಯಿದ್ದೀನಿ. ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್. ಯಾರೆಲ್ಲ ವೀಡಿಯೋನ ಎಂಡ್ವರೆಗೂ ನೋಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ಸ್.